ಓಕೆ, ನಮಸ್ತೆ. ನಾನು ಸರಾಕೆರೆಯಿಂದ ಬೋನ ಮಾತಾಡ್ತಾ ಇರೋದು, ಹೆಲ್ತ್ ಕೇರ್ ಸೆಂಟರಿಂದ. ಸೊ ಇವತ್ತು ಬಂದು ನಾವು ಚೆನ್ನು ಅಪ್ಪಾಜಿ ಮತ್ತು ಗಾಯತ್ರಿ ಎಂಬ ಮನೆಗೆ ಬಂದಿದ್ದೀವಿ. ಸೊ ಇವರು ಏನಕ್ಕೋಸ್ಕರ ನಮ್ಮ ಸರಾಕೆರೆಗೆ ಬಂದರು ಏನೆಲ್ಲ ಒಂದು ಸಮಸ್ಯೆಯಿಂದ ನಮ್ಮ ಸರಾಕೆರೆಗೆ ಬಂದರು, ಎಷ್ಟು ದಿವಸ ಬಂದರು ಅಂತ ಅಂದ್ಬಿಟ್ಟು, ಮತ್ತು ಇನ್ನೊಂದು ನಮ್ಮ ಬೆಡ್ಡನ್ನು ಅವರು ಮನೆಗೆ ಪರ್ಚೇಸ್ ಮಾಡಿದ್ದಾರೆ. ಅವ್ರು ಏನಕ್ಕೋಸ್ಕರ ಪರ್ಚೇಸ್ ಮಾಡಿದ್ರು ಅಂತ ಅಂದ್ಬಿಟ್ಟು ಸೊ ಅವ್ರನ್ನೇ ಕೇಳೋಣ. ಓಕೆ, ನಮಸ್ತೆ ಅಪ್ಪಾಜಿ. ನಮಸ್ತೆ ಮ್ಯಾಮ್. ಅಪ್ಪ, ನಿಮ್ದು ಹೆಸರು? ಚೆನ್ನು ಅಂತ. ಓಕೆ ಅಪ್ಪಾಜಿ, ನೀವು ಸರಾಕೆರೆಗೆ ಬಂದು ಎಷ್ಟು ದಿವಸ ಆಯಿತು? ನಾವು 1.5 ಮಂತ್ ಆಯಿತು. 1.5 ಮಂತ್ ಆಯಿತು. ಓಕೆ, ನಿಮ್ಗೆ ಏನೆಲ್ಲ ಒಂದು ಸಮಸ್ಯೆ ಇದೆ, ನೀವು ಸರಾಕೆರೆಗೆ ಬಂದ್ರ? ನಮಗೆ ಬ್ಯಾಕ್ ಪೇನ್ ಜಾಸ್ತಿ ಇತ್ತು, ಮತ್ತು ಶುಗರು ಸ್ವಲ್ಪ ಇತ್ತು. ನಮ್ಮ ಮಿಸ್ಸಸ್ಗೂ ಈ ಸೊಂಟ ಭುಜ ಎಲ್ಲ ನೋವಿತ್ತು, ಶುಗರ್ ಇತ್ತು ಅವ್ರಿಗೆ. ಸ್ವಲ್ಪ ಇವಾಗ ಅವಾಯ್ಡ್ ಆಗಿದೆ. ಇದೆಲ್ಲ ಕೈಯೆಲ್ಲ ಚೆನ್ನಾಗಿ ಎತ್ತಾರೆ, ಕೆಲಸ ಮಾಡ್ತಾರೆ. ಮೊದಲು ಒಂದು ಚೊಂಬು ಹಿಡ್ಕೋತಿರಲಿಲ್ಲ ಅವರು, ಇವಾಗೆಲ್ಲ ಬಿಂದಿಗೆನೇ ಹಿಡಿತಾರೆ. ಇವಾಗ ಅಷ್ಟು ಇದಾಗಿದ್ದಾರೆ, ಚೆನ್ನಾಗಿದ್ದಾರೆ. ಓಕೆ ಅಪ್ಪಾಜಿ, ನಿಮಗೆ ಸರಾಕೆರೆ ಬಂದು ಯಾರು ತಿಳಿಸ್ಕೊಟ್ರು? ನಮಗೆ ಯಾರೋ ನಮ್ಮ ಸ್ನೇಹಿತರೊಬ್ಬರು ಸುಭಾಷ್ ಅಂತೇಳಿ, ಅವರು ಈ ಥರ ಬಾಣ ಒಂದು ಸಾರಿ ನೋಡ್ಕೊ ಬರುವೆ ಅಂತ ಅಂದರು. ಅವರಿಂದ ಅವರ ಆಟೋದಲ್ಲೇ ಕರ್ಕೊಬಂದರು. ನಮ್ಮನ್ನು ಕರ್ಕೊಬಂದು ನೋಡಿದೆ. ಆವತ್ತಿನಿಂದ ಇಲ್ಲಿವರೆಗೂ ಥೆರಪಿಯಲ್ಲಿ ಜರ್ನಿ ಮಾಡ್ತಾಯಿದ್ದೀನಿ. ಎಷ್ಟು ದಿವಸ ಆಯ್ತು ಅಪ್ಪಾಜಿ ನೀವು ಸರಾಕೆರೆಗೆ? 1.5 ತಿಂಗಳಾಯಿತು. 1.5 ತಿಂಗಳಾಯಿತು. ಇವಾಗ ನಿಮ್ಮ ಸಮಸ್ಯೆ ಬಂದು ಇವಾಗ ಬ್ಯಾಕ್ ಪೇನ್ ಅಂತ ಎಲ್ಲ ಹೇಳಿದ್ರಲ್ವಾ? ಹೌದು. ಅದೆಲ್ಲ ಬಂದು ನಿಮಗೆ ಎಷ್ಟು ವರ್ಷ ಆಯಿತು? ನನಗೆ ಸುಮಾರು ಒಂದು 1 ಇಯರಿಂದನೂ ಇದೆ. 1 ಇಯರಿಂದ ಇತ್ತು. ನಾನು ಸುಮಾರು ಹಾಸ್ಪಿಟ್ಲ್ಗಳಿಗೆ ಹೋದೆ, 3-4 ಒಳ್ಳೊಳ್ಳೆ ಹಾಸ್ಪಿಟ್ಲ್ಗೆಲ್ಲ ಹೋದೆ. ಮಣಿಪಾಲು, ಮಹಾವೀರ್ ಜೈನು, ರಾಮಯ್ಯ ಎಲ್ಲ ಹೋದೆ. ಅವರು ಹೇಳೋದಕ್ಕೆ ಎಲ್ಲರೂ ಮಿನಿಮಮ್ 5-6 ಲಕ್ಷ ಹೇಳಿದ್ರು. ನಂತರ ಏನಂದರೆ, ನಾವು ಗ್ಯಾರಂಟಿ ಕೊಡಲ್ಲ ಆಪ್ರೇಷನ್ ಮಾಡಿದ್ರೆ, ಯಾಕೆಂದರೆ ನಿಮ್ಗೆ ಹಾರ್ಟ್ ಆಪ್ರೇಷನ್ ಆಗಿದೆ, ಏಜ್ ಆಗಿದೆ, ನಾವು ಯಾವುದೂ ಗ್ಯಾರಂಟಿ ಕೊಡಲ್ಲ. ಮಾಡ್ತೀವಿ, ಸಕ್ಸಸ್ ಆಗೋದು ಬಿಡೋದು ಭಗವಂತ ನಿಶ್ಚಯ ಅಂತ ಅವರು ದೇವ್ರ ಮೇಲೆ ಹೇಳ್ತಾರೆ. ಡಾಕ್ಟರ್ಸ್ ಅವ್ರ ಹತ್ರ ಹೇಳಿದ್ರು. ಹೌದು. ಓಕೆ ಅಪ್ಪಾಜಿ, ಇವಾಗ ನೀವು ಸರಾಕೆರೆಗೆ ಬರಬೇಕಾದ್ರೆ, ಇವಾಗ ತುಂಬಾ ಜನ ಸರಾಕೆರೆಗೆ ಬರ್ಬೇಕಾದ್ರೆ ಇವಾಗ ಬೇರೆ ಕಡೆ ಎಲ್ಲ ಹೋಗಿ ನಾವು ಸುತ್ತಾಡ್ಕೊಂಡು ಬಂದ್ರು ಕೂಡ ನಂಗೆ ರಿಸಲ್ಟ್ ಸಿಕ್ಕಿಲ್ಲ, ಇವಾಗ ಅಲ್ಲಿ ಹೋದ್ರೆ ನಮಗೆ ಗುಣ ಆಗ್ಬಿಡುತ್ತಾ ಅಂತ ಅಂದ್ಬಿಟ್ಟು ತುಂಬಾ ಜನ ಹತ್ರ ಯೋಚನೆ ಮಾಡ್ತಾರೆ. ಇವಾಗ ನೀವು ಬರ್ಬೇಕಾದ್ರೆ ಯಾವ್ದ್ರ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಬಂದ್ರ ಸರಾಕೆರೆಗೆ ಒಳಗಡೆ ಬರ್ಬೇಕಾದ್ರೆ? ನಾವು ಏನಂದ್ರೆ ಅದೇ ನಮ್ಮ ಸ್ನೇಹಿತರು ಅಂತ ಹೇಳಿದ್ನಲ್ಲ, ಆ ಸ್ನೇಹಿತರು ಒಂದ್ಸಾರಿ ಬಾಣ ಈ ಥರ ಎಲ್ಲ ಚೆನ್ನಾಗಿದೆ, ಅಲ್ಲಿ ಸಿಸ್ಟರ್ಗಳು, ಮೇಡಮ್ಗಳು ಭಾಳ ಚೆನ್ನಾಗಿ ನೋಡ್ತಾರೆ, ಮಾತಾಡಿಸ್ತಾರೆ. ಆ ಪ್ರೀತಿಯ ಮಾತುರಿಂದನೇ ನಮಗೆ ಕಾಯಿಲೆ ವಾಸಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ಅದರಿಂದ ಬಂದು ನಮಗೂ ಅದೇ ಪ್ರೀತಿ, ಅಭಿಮಾನ, ಸ್ವಾಗತ ಎಲ್ಲ ಸಿಕ್ತು. ಇಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲೇ. ಓಕೆ ಅಪ್ಪಾಜಿ, ಇವಾಗ ನೀವು ಸರಾಕೆರೆಗೆ ಬಂದ್ರಲ್ವಾ, ಸರಾಕೆರೆಯಲ್ಲಿ ಬಂದು ನೀವೇನೆಲ್ಲ ಥೆರಪಿನ ಮಾಡೋದು? ನಾವು ಬೆಡ್ ಥೆರಪಿ, ಚೇರು, ಸ್ಟೀಮು, ಆಟೋಮೆಟಿಕ್ ಇದು ಎಲ್ಲ ಮಾಡಿದ್ವಿ. ಎಲ್ಲ ಥೆರಪಿನ ಎಲ್ಲ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಇವಾಗ 1 ತಿಂಗಳಲ್ಲಿ ಬಂದ್ಬಿಟ್ಟು ಎಷ್ಟು % ನಿಮಗೆ ರಿಸಲ್ಟ್ ಸಿಕ್ಕಿರ್ಬೋದು? ನನಗೆ ಒಂದು 40-50% ವರೆಗೂ ನನಗೆ ರಿಸಲ್ಟ್ ಸಿಕ್ಕಿದೆ. ಆದರೂ ನಿಂತ್ಕೊಳ್ಳೋಕೆ ಆಯ್ತಿರಲಿಲ್ಲ, ನಾನು ಹಿಂಗೆ ಕ್ರಾಸಲ್ಲಿ ನಿಲ್ತಾ ಇದ್ದೆ. ಇವಾಗ ಸ್ವಲ್ಪ ನಿಂತ್ಕೊಂಡು ಸ್ಟಡಿಯಾಗಿ ನಿಂತ್ಕೋತೀನಿ. ಆದರೆ ಇನ್ನೂ ನೋವಿದೆ, ಇಲ್ಲ ಅಂತಲ್ಲ, ನೋವಿದೆ. ನೋಡೋಣ ಇನ್ನು ಮುಂದೆ. ಇವಾಗ ಡಾಕ್ಟರ್ಸ್ ಹತ್ರ ಹೋದ್ರ, ಸೊ ಅವ್ರು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ರು. ಇವಾಗ ಅಲ್ಲಿ ಹೋಗಿ ಆಪರೇಷನ್ ಮಾಡಿದ್ರೆ ಇದ್ರ ನಿಮಗೆ ಇವಾಗ 40% ನಿಮ್ಗೆ ಏನ್ ರಿಸಲ್ಟ್ ಸಿಕ್ಕಿದ್ಯೋ ಆತರ ಒಂದು ನಿಮಗೆ ರಿಸಲ್ಟ್ ಸಿಗ್ತಾ ಇತ್ತಾ ಆಪರೇಷನ್ ಮಾಡಿಸಿದ್ರೆ? ಅದು ಹೇಳಕ್ಕಾಗಲ್ಲ. ಆಪರೇಷನ್ ಮಾಡಿದ್ರೆ ಗ್ಯಾರಂಟಿ ಇಲ್ಲ ಅಂತ ಡಾಕ್ಟರ್ ಹೇಳಿದ್ಮೇಲೆ ನಮಗೆಲ್ಲಿ ನಂಬಿಕೆ ಬರ್ತದೆ? ಭಯ ಬೇರೆ. ಏಜ್ ಆಗಿದೆ, ಏಜ್ ಆದ ಟೈಮಲ್ಲಿ ಏನಾರು ಆಗಿಬಿಟ್ರೆ ಬೆಡ್ ಹಿಡಿದು ಬಿಟ್ರೆ ಆಮೇಲೆ ಏನು ಮಾಡೋದು? ಇದಾದರೆ ಹೆಂಗೋ ಹೋದರೆ ನಮಗೇನು, ಹೋದರೆ ಒಂದು 1 ಲಕ್ಷ ರೂಪಾಯಿ ಇವಾಗ ಬೆಡ್ದು, ಸ್ಟೀಮರು ಇದಾಯಿತು ತೊಗೊಂಡು ಏನು ಅದರಲ್ಲಿ ಒಂದು ಅನುಭವ ಪಟ್ಬಿಡಮ್ಮ. 1 ಲಕ್ಷ ರೂಪಾಯಿ ಎಲ್ಲೋ ಕಳೀತೀವಿ, ಮಾಡ್ತೀವಿ. ಅಲ್ಲೋಗಿ 5 ಲಕ್ಷ 6 ಲಕ್ಷ ಕೊಡ್ತಾ ಇದ್ದು ಹಾಸ್ಪಿಟ್ಲಿಗೆ. ಓಕೆ, ಇವಾಗ ಇದೇ ನಿಮ್ಗೇನು ಜಾಸ್ತಿ ಆದರೆ ಏನಾದ್ರು ಅನಿಸ್ತಾ ಅಪ್ಪಾಜಿ? ನನ್ನ ಅನಿಸಿಕೆ ಏನು, ಇದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ. ಈಗ ಹೊಸ್ದಾಗಿ 1.5 ತಿಂಗಳಿಂದ ಥೆರಪಿ ನೋಡಿದ್ದು. ಥೆರಪಿಯಿಂದ ನಾನು ಈಗ ಇದನ್ನು ತೊಗೊಂಡಿದ್ದೀನಿ. ಜಾಸ್ತಿ ಕಡಿಮೆ ಅನ್ನೋದು ನನಗೆ ಗೊತ್ತಿಲ್ಲ. ಸರ್, ಆರೋಗ್ಯಕ್ಕೆ ಏನಿದು ಅಮೌಂಟ್ ಏನು ಜಾಸ್ತಿ ಇಲ್ಲ ಅಂತ ಹೇಳ್ತೀವಿ. ಹೌದು. ಓಕೆ ಅಪ್ಪಾಜಿ, ಇವಾಗ ಆಪರೇಷನ್ ಅಂತ ಹೇಳ್ಬೇಕಾದ್ರೆ ಅಷ್ಟೆಲ್ಲ ಖರ್ಚು ಮಾಡ್ತಾ ಇದ್ರು, ಹೌದಲ್ವಾ? ಆದ್ರೆ ಗ್ಯಾರಂಟಿ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ನೀವು ಸರಾಕೆರೆಗೆ ಬಂದ್ರ, ಸುಭಾಷ್ ಅಪ್ಪಾಜಿ ಅವ್ರು ತಿಳಿಸ್ಕೊಟ್ಟು ಇವಾಗ 40% ರಿಸಲ್ಟ್ ಸಿಕ್ಕಿದೆ ಅಲ್ವಾ? ಈಗ ತುಂಬಾ ಜನ ಅಪ್ಪ ಅಮ್ಮ ಬಂದ್ಬಿಟ್ಟು ನಿಮ್ ತರ ಒಂದು ಸಮಸ್ಯೆಯಿಂದನೇ ತುಂಬಾ ಜನ ಅಪ್ಪ ಅಮ್ಮ ಬರ್ತಿರ್ತಾರೆ. ಸೊ ಅವರಿಗೆ ಆರೋಗ್ಯದ ಒಂದು ಅವೇರ್ನೆಸ್ ನೀವು ಕೊಡ್ತೀರಾ ಅಂತ ಹೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅಪ್ಪ ಅಮ್ಮಗೆ? ನನ್ನ ಅನಿಸಿಕೆ ಪ್ರಕಾರ ಯಾವುದು ಹೋದ ತಕ್ಷಣ ಯಾವುದು ಆಗಲ್ಲ. ಸ್ವಲ್ಪ ದಿನ ತಾಳ್ಮೆಯಿಂದ ತಡೆದು ಥೆರಪಿ ತಗೋಬೇಕು. ನಾವು ಅವ್ರೇನು ಥೆರಪಿ ಕೊಡ್ತಾರೋ ಅದನ್ನೆಲ್ಲ ತಗೋಬೇಕು. ತೊಗೊಂಡು 1 ತಿಂಗಳು 1.5 ತಿಂಗಳಲ್ಲಿ ನಮಗೆ ಆದಷ್ಟು ರಿಸಲ್ಟ್ ಗೊತ್ತಾಗುತ್ತೆ ಇದ್ರದ್ದು ಏನು ಅಂತ.
ಅಂದ್ರೆ ನೀವಾಗ ಥೆರಪಿಗೆ ಬಂದ್ರಲ್ವಾ, ಏನಾದ್ರು ಇಂಪ್ರೂವ್ಮೆಂಟ್ ರಿಯಾಕ್ಷನ್ ಏನಾದ್ರು ಆಯ್ತಾ ನಿಮಗೆ? ನಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಅಂದ್ರೆ ವಾಮಿಟ್, ಲೂಸ್ ಮೋಷನ್ಸ್ ಆ ಥರ ಏನೂ ಆಗಿಲ್ಲ. ಆ ಥರ ಏನು ಕೂಡ ಆಗಿಲ್ಲ. ಆ ಥರ ನನಗೆ ಏನು ಯಾವುದೂ ಆಗಿಲ್ಲ. ಸೊ ಓಕೆ ಅಪ್ಪಾಜಿ. ಇವಾಗ ಕೊರಿಯನ್ಸ್ ನೋವು ಸ್ವಲ್ಪ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಈ ಥರ ಸ್ಟಾರ್ಟಿಂಗ್ ಆಯಿತು. ಇವಾಗ ಒಂದೇ ಈಕ್ವಲಲ್ಲಿ ಇದೆ. ನೋಡೋಣ ಮುಂದೆ ಮುಂಚೆಗಿಂತ ನಿಮ್ಗೆ ಪರವಾಗಿಲ್ಲ ಅನಿಸ್ತಾ ಇದ್ದು. ಓಕೆ ಅಪ್ಪಾಜಿ. ಇವಾಗ ಫ್ರೀಯಾಗಿ ಕೊರಿಯನ್ಸ್ ಅವ್ರು ಇವಾಗ ಥೆರಪಿನ ಕೊಟ್ಟಿದ್ದಾರೆ ಅಲ್ವಾ ಅಪ್ಪ ಅಮ್ಮಗೋಸ್ಕರ, ಇಂಡಿಯಾದ ಅಪ್ಪ ಅಮ್ಮಗೋಸ್ಕರ. ಕೊರಿಯನ್ಸ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೊರಿಯರ್ಸ್ ಕಂಪ್ನಿಯವರಿಗೆ ನಾವು ತುಂಬ ಧನ್ಯವಾದ ತಿಳಿಸೋಕ್ಕೆ ನನ್ನ ಕಡೆಯಿಂದ ಅವ್ರಿಗೆ ಒಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅಂದ್ರೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ? ಹೌದು. ಸೊ ಓಕೆ ಅಪ್ಪಾಜಿ.